ಇವಾಗ ಮೈಸೂರಲ್ಲಿ RDCನ ಓಪನ್ ಮಾಡಿರೋದು ಎಷ್ಟು ಖುಷಿ ಅಂತ ಅನ್ನಿಸ್ತಾ ಇದೆ ಸರ್? ಬ್ರ್ಯಾಂಡ್ ಅನ್ನೋದಕ್ಕಿಂತ ನಾವೇನು ಕಲ್ತಿದ್ದೀವಿ ಆ ಡ್ಯಾನ್ಸನ್ನ ಒಂದು 4 ಜನಕ್ಕೆ ಹೇಳ್ಕೊಡ್ಬೇಕು, 4 ಜನಕ್ಕೆ ಆ ವಿದ್ಯೆ ಏನಿದೆ ಹೇಳ್ಕೊಡ್ಬೇಕು ಅಂತ ಮಾಡೋ ಪ್ಲ್ಯಾನಿಂದ ಮೈಸೂರಿಗೆ ಬಂದು ಡ್ಯಾನ್ಸ್ ಕ್ಲಾಸ್ ಮಾಡಿದ್ದೀವಿ. ಪ್ರೊಫೆಷನಿಗೆ ಬಂದು ಸುಮಾರು 12 ವರ್ಷ ಆಯಿತು ಅಂತ ಹೇಳ್ತು. ಈ ಒಂದು ಎಕ್ಸ್ಪೀರಿಯನ್ಸ್ ಯಾವ ಥರ ಇದೆ ಸರ್? ಮುಂಚೆ ನಾವು ಡ್ಯಾನ್ಸ್ ಕ್ಲಾಸ್ಗೆ ನಮ್ಮ ಮನೆಯವ್ರು ಸೇರಿಸೋದೇ ತುಂಬ ಕಷ್ಟ ಆಯಿತು. ಅದಲ್ಲಿ ಬಂದು ನಾವು ಡ್ಯಾನ್ಸ್ ಕ್ಲಾಸಿಗೆ ಜಾಯ್ನ್ ಆಗಿ ಅಲ್ಲಿ ನಾನಂತೂ ಇವತ್ತು ಹೇಳ್ತೀನಿ, ಅದು ಬೇರೆ ಥರ. ನಾನು ಡ್ಯಾನ್ಸ್ ಕ್ಲಾಸ್ ಫೀಸೆಲ್ಲ ಏನೂ ಪೇ ಮಾಡಿಲ್ಲ. ನನಗೆ ನಮ್ಮ ಕ್ಲೋಸ್ ಫ್ರೆಂಡ್ ರವಿ ಅಂತ ಇದ್ದರು, ನಮ್ಮ ಗುರುಗಳಂತಲೇ ಹೇಳ್ತೀವಿ ಅಂತಾರೆ. ಅವ್ರು ಕರ್ಕೊಂಡೋಗಿ ನನಗೆ ಮೊದಲನೇ ತಿಂಗಳು ಡ್ಯಾನ್ಸ್ ಕ್ಲಾಸ್ ಫೀಸ್ನ ಪೇ ಮಾಡಿ ಅವ್ರು ನನಗೆ ಡ್ಯಾನ್ಸ್ ಜರ್ನಿನ ಸ್ಟಾರ್ಟ್ ಮಾಡಿಸಿದ್ದು. ಫೀಸ್ ಕಟ್ಟೋದಕ್ಕೂ ಕೂಡ ಆಗ್ತಿರ್ಲಿಲ್ಲ ಅಂತ ಹೇಳಿ ಇವತ್ತು ಅಕಾಡೆಮಿ ಸ್ಟಾರ್ಟ್ ಮಾಡುವಂತಹ ಲೆವೆಲ್ಗೆ ಬೆಳೆದಿದ್ದೀರಾ. ಸೊ ಇದರ ಸಪೋರ್ಟಿಗೆ ಹಂಸವೇಣಿ ಅಮ್ಮಂಗೂ ಗೋವಿಂದ್ರ ಸರ್ಗೂ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಅವ್ರ ಸಪೋರ್ಟ್ ತುಂಬ ಇದೆ ಮ್ಯಾಮ್, ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ಇದೆ. ನಮ್ಮ ತಂದೆ ಅಂತೂ ನಾವು ಅವಾಗ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ಬೇಕಾದ್ರೆ ನಮ್ಮ ತಂದೆ ತಾಯಿ ತುಂಬ ಫೈಟ್ ಮಾಡಿ ಹೊಡೆದಾಡಿದ್ದಾರೆ. ಅದೇನೋ ಗೊತ್ತಿಲ್ಲ, ತುಂಬ ಹೊಡೆದಾಡಿದ್ದಾರೆ. ಇವತ್ತು ಅವರೇ ನಿಂತ್ಕೊಂಡು 4 ಜನ ರೋಡಲ್ಲಿ ಹೋಗಬೇಕಾದ್ರೆ ನೀವು ರುದ್ರಾ ಮಾಸ್ಟರ್ ಅವ್ರ ಅಮ್ಮ ತಾನೆ, ರುದ್ರಾ ಮಾಸ್ಟರ್ ಅವ್ರ ಅಪ್ಪ ತಾನೆ ಅಂತ ಹೇಳ್ತಾರಲ್ಲ, ಅಷ್ಟು ಸಾಕು ನಮಗೆ ಖುಷಿ ಆಗುತ್ತೆ. ಯಾರಿಗೆ ಆದರೂ ಸರಿ ಡ್ಯಾನ್ಸ್ ಅಂತ ಅಂದ ತಕ್ಷಣ ನೆನಪಿಗೆ ಬರೋದೇ ಅಪ್ಪು ಸರ್. ಸೊ ಅವ್ರ ಬಗ್ಗೆ ಮಾತಾಡೋದಾದ್ರೆ? ಅಪ್ಪು ಸರ್ ಅಂದರೆ ಅದು ಬೇರೆ ಪವರ್ ಮ್ಯಾಮ್. ಅವ್ರ ಹೆಸರಲ್ಲೇ ಇದೆ ಸಿಕ್ಕಾಪಟ್ಟೆ ಪವರ್. ಅದು ನಮಗೆಲ್ಲ ಬ್ಲೆಸ್ ಮಾಡೋಕ್ಕೆ, ನಾನೇನು ಕಷ್ಟಪಡ್ತಾಯಿದ್ದೀನಿ ಅಂತ ಅದನ್ನು ಬ್ಲೆಸ್ ಮಾಡೋಕ್ಕೆ ಅಪ್ಪು ಸರೇ ನಮ್ಮ ಡ್ಯಾನ್ಸ್ ಕ್ಲಾಸಿಗೆ ಬಂದಿದ್ದಾರೆ. ಯಾವಾಗಲೂ ಅವ್ರ ಬ್ಲೆಸ್ಸಿಂಗ್ ನನ್ನ ಮೇಲಿರುತ್ತೆ ಆ್ಯಂಡ್ ನಮ್ಮ ಎಲ್ಲ ಟೀಮ್ ಮೇಲೆ, ಮಕ್ಕಳ ಮೇಲಿರುತ್ತೆ. ಡ್ಯಾನ್ಸ್ ಕ್ಲಾಸಲ್ಲಿರೋ ಪ್ರತಿಯೊಬ್ಬ ಮಕ್ಕಳಲ್ಲೂ ನಾವು ಅಪ್ಪು ಸರ್ನ ನೋಡ್ತೀವಿ. ಅದು ನಮಗೆ ತುಂಬ ಖುಷಿ ಆಗುತ್ತೆ ಮ್ಯಾಮ್, ಅಷ್ಟೇ. ಇವಾಗ RDC ಅನ್ನೋದು ಒಂದು ಹೆಸರಾಗದೆ ಬ್ರ್ಯಾಂಡ್ ಆಗಿದೆ. ಸೊ 4 ಬ್ರಾಂಚ್ ಓಪನ್ ಆಗಿದೆ. ಬೆಂಗಳೂರಲ್ಲಿ ಅಮ್ಮ ನೋಡ್ಕೊಳ್ತಾರೆ, ಮೈಸೂರಲ್ಲಿ ಮಡದಿ ನೋಡ್ಕೊಳ್ತಾರೆ. ಸೊ ನೆಕ್ಸ್ಟು ಈ ಬ್ರಾಂಚ್ಗಳು ಎಷ್ಟು ಮಟ್ಟಿಗೆ ಬೆಳಿಬೇಕು ಅನ್ನೋ ಕನಸಿದೆ? ಬ್ರಾಂಚಸ್ ಮಾಡಬೇಕು ಅಂತ ಏನೂ ತಲೆಯಲ್ಲಿಲ್ಲ. ಆ್ಯಂಡ್ ನೋಡ್ಕೊತಾರೆ ಅಂತ ಹೇಳಿ ಅದನ್ನು ತುಂಬ ಬ್ರಾಂಚಸ್ ಮಾಡಿ ಏನೋ ಮಾಡಬೇಕು ಅಂತಲೂ ನಮ್ಮ ತಲೆಯಲ್ಲಿಲ್ಲ. ಸಾಕು, ಇವಾಗ ಎಷ್ಟು ಬ್ರಾಂಚ್ ಇದೆ ಅಷ್ಟೇ ಸಾಕು. ಇಲ್ಲಿರೋ ಮಕ್ಕಳು ಕಲ್ತು ಅವರೊಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಬಂದರೆ, ಅವ್ರ ನೆಕ್ಸ್ಟ್ ರಿಯಾಲಿಟಿ ಶೋಲ್ಲಿ ಬಂದರೆ ಅದನ್ನು ನೋಡಿ ಖುಷಿ ಪಡ್ತೀನಿ, ಅಷ್ಟೇ ಸಾಕು ಮ್ಯಾಮ್. ಆ್ಯಂಡ್ ರುದ್ರಾ ಅಂತ ಗೊತ್ತಾಗಿದ್ದು, ರುದ್ರಾ ಅಂತ ಒಂದು 4 ಜನಕ್ಕೆ ನನ್ನಲ್ಲಿರೋ ಟ್ಯಾಲೆಂಟ್ ಆಗಿರಲಿ, ನಾನೇನು ಕೊರಿಯೋ ಮಾಡ್ತೀನಿ ಅದು ಗೊತ್ತಾಗಿದ್ದೆ ಝೀಯಿಂದ. ಝೀ ಕನ್ನಡದಲ್ಲಿ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಅಂತ ಬರುತ್ತೆ. ಅಲ್ಲಿಂದ ನನ್ನ ಜರ್ನಿ ಇನ್ನೂ ಸ್ವಲ್ಪ ದೊಡ್ಡದಾಗೆ ಪುಷ್ ಆಗಿ ಸ್ಟಾರ್ಟ್ ಆಗುತ್ತೆ. ಸಮಸ್ತ ಗುಡ್ ನ್ಯೂಸ್ ವೀಕ್ಷಕರಿಗೆ ನಮಸ್ಕಾರ. ರುದ್ರ ಅನ್ನುವಂಥದ್ದು ಒಂದು ಹೆಸರಲ್ಲ, ಅದೊಂದು ಬ್ರ್ಯಾಂಡ್, ಅದೊಂದು ಪವರ್ ಅಂತ ಹೇಳಿ ಸಾಕಷ್ಟು ಜನಕ್ಕೆ ಗೊತ್ತಾಯಿದೆ. ಒಂದು ಸಾಕಷ್ಟು ಕರ್ನಾಟಕ ಮಾತ್ರವಲ್ಲದೆ, ಭಾರತ ಮಾತ್ರವಲ್ಲದೆ ಬೇರೆ ದೇಶಗಳಲ್ಲೂ ಕೂಡ ಈ ರುದ್ರ ಅನ್ನುವಂಥ ಹೆಸರಿಗೆ ಒಂದು ಬೇರೆನೇ ಒಂದು ಫ್ಯಾನ್ ಕ್ರೇಜ್ ಇದೆ. ಬನ್ನಿ, ಇವತ್ತು ನಮ್ಮ ಜೊತೆ ರುದ್ರಾ ಮಾಸ್ಟರ್ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ಮೊದಲಿಗೆ ಕಂಗ್ರ್ಯಾಚುಲೇಷನ್. ಇವಾಗ ಮೈಸೂರಲ್ಲಿ RDCನ ಓಪನ್ ಮಾಡಿರೋದು ಎಷ್ಟು ಖುಷಿ ಅಂತ ಅನ್ನಿಸ್ತಾ ಇದೆ ಸರ್? ನಮಸ್ತೆ, ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಗುತ್ತೆ. ಅಂದರೆ ನಮಗೊಂದು ಆಸೆ ಇದೆ, ನಮ್ಮ ಬ್ರ್ಯಾಂಡ್ ಅನ್ನೋದಕ್ಕಿಂತ ನಾವೇನು ಕಲ್ತಿದ್ದೀವಿ ಆ ಡ್ಯಾನ್ಸನ್ನ ಒಂದು 4 ಜನಕ್ಕೆ ಹೇಳ್ಕೊಡ್ಬೇಕು, 4 ಜನಕ್ಕೆ ಆ ವಿದ್ಯೆ ಏನಿದೆ ಹೇಳ್ಕೊಡ್ಬೇಕು ಅಂತ ಮಾಡೋ ಪ್ಲ್ಯಾನಿಂದ ಮೈಸೂರಿಗೆ ಬಂದು ಡ್ಯಾನ್ಸ್ ಕ್ಲಾಸ್ ಮಾಡಿದ್ದೀವಿ. ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಅದೇ ಮೈಸೂರು ಅನ್ನೋದು ಸಿಕ್ಕಾಪಟ್ಟೆ ಕಾಮ್ ಕೂಲ್ ಅಂತ ಹೇಳ್ತಾರೆ ಯಾವಾಗಲೂ. ಅದೇ ಖುಷಿಗೆ ಮೈಸೂರಲ್ಲಿ ಮಾಡೋಣ ಅಂತ ಹೇಳಿ ಮೈಸೂರಿಗೆ ಬಂದು ಡ್ಯಾನ್ಸ್ ಕ್ಲಾಸ್ ಮಾಡಿದ್ದೀವಿ. ಸೊ ಮೈಸೂರಲ್ಲಿ ನಿಮಗೆ ತುಂಬ ಇಷ್ಟವಾದ ಪ್ಲೇಸ್ ಯಾವುದು? ಮ್ಯಾಮ್, ಮೈಸೂರಲ್ಲಿ ಅಂದರೆ ತುಂಬ ಇಷ್ಟ, ತುಂಬ ನೆಮ್ಮದಿ ಅಂದರೆ ಚಾಮುಂಡೇಶ್ವರಿ ತಾಯಿ ಟೆಂಪಲ್ಲು, ಬೆಟ್ಟಕ್ಕೆ ಹೋಗ್ತೀವಿ. ಅದು ಬಿಟ್ಟರೆ ಬಳ್ಳಾಳಿ ಸರ್ಕಲ್ಗೆ ಹೋಗ್ತೀವಿ, ಅಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದಾರೆ, ಅಲ್ಲಿಗೆ ಹೋಗ್ತೀವಿ. ಆ್ಯಂಡ್ ಮೈಸೂರಲ್ಲಿ ನಮಗೆ ತುಂಬ ಜನ ಗೊತ್ತಿರೋರು ಇದ್ದಾರೆ. ಅದೇ ನಮಗೆ DKD ಮಾಡಬೇಕಾದ್ರೆ ಮೈಸೂರಿಂದ ಇಲ್ಲಿ ನಮ್ಮ ಅಣ್ಣಂದಿರಿದ್ದಾರೆ, ಫ್ರೆಂಡ್ಸ್ ಇದ್ದಾರೆ. ಆ್ಯಂಡ್ ಡ್ಯಾನ್ಸ್ ಕ್ಲಾಸಿಗೆ ಬ್ಯಾಕ್ಗ್ರೌಂಡ್ ಡ್ಯಾನ್ಸರಾಗಿ ಬರೋಕ್ಕೆ ತುಂಬ ಜನ ಬರ್ತಿರ್ತಾರೆ. ಮೈಸೂರು ಅನ್ನೋದು ನನಗೆ ತುಂಬ ಹೊಸ್ತೇನಲ್ಲ, ನಂಗೆ ತುಂಬ ಹಳೇದೆ. ನಾನು ಇಲ್ಲಿ ಬಂದು ಶೋ ಮಾಡಿದ್ದೀನಿ. ಆ್ಯಂಡ್ ಬೇರೆ ಬೇರೆ ಡ್ಯಾನ್ಸ್ ಕ್ಲಾಸಲ್ಲಿ ಬಂದು ಇಲ್ಲಿ ಸ್ಟೇ ಆಗಿ, ನಮಗೇನೋ ಶೋ ಇದ್ದಾಗ ಕ್ಲಾಸಲ್ಲೇ ಮಲ್ಕೊಂಡು ಕ್ಲಾಸಲ್ಲೇ ಫ್ರೆಶ್ ಅಪ್ ಆಗಿ ಹೋಗಿ ಶೋ ಎಲ್ಲ ಮಾಡಿದ್ದೀವಿ ಮೈಸೂರಲ್ಲಿರೋ ಡ್ಯಾನ್ಸ್ ಕ್ಲಾಸಲ್ಲಿ. ನನಗೆ ಮೈಸೂರು ಹಳೇದಲ್ಲ ಮ್ಯಾಮ್, ನಂಗೆ ಮೈಸೂರು ತುಂಬ ಮೈಸೂರೇನು ಹೊಸ್ತಲ್ಲ, ಮೈಸೂರು ತುಂಬ ಹಳೇದೆ ಮ್ಯಾಮ್. ನನಗೆ ಡ್ಯಾನ್ಸ್ ಪ್ರೊಫೆಷನಿಗೆ ಬಂದು ಸುಮಾರು 12 ವರ್ಷ ಆಯಿತು ಅಂತ ಹೇಳ್ತು. ಈ ಒಂದು ಎಕ್ಸ್ಪೀರಿಯನ್ಸ್ ಯಾವ ಥರ ಇದೆ ಸರ್? ಮ್ಯಾಮ್, ಎಕ್ಸ್ಪೀರಿಯನ್ಸ್ ಅನ್ನೋದು ಅದು ಬೇರೆ ಥರನೇ. ಮುಂಚೆ ನಾವು ಡ್ಯಾನ್ಸ್ ಕ್ಲಾಸ್ಗೆ ನಮ್ಮ ಮನೆಯವ್ರು ಸೇರಿಸೋದೇ ತುಂಬ ಕಷ್ಟ ಆಯಿತು. ಅದಲ್ಲಿ ಬಂದು ನಾವು ಡ್ಯಾನ್ಸ್ ಕ್ಲಾಸಿಗೆ ಜಾಯ್ನ್ ಆಗಿ ಅಲ್ಲಿ ನಾನಂತೂ ಇವತ್ತು ಹೇಳ್ತೀನಿ, ಅದು ಬೇರೆ ಥರ. ನಾನು ಡ್ಯಾನ್ಸ್ ಕ್ಲಾಸ್ ಫೀಸೆಲ್ಲ ಏನೂ ಪೇ ಮಾಡಿಲ್ಲ. ನನಗೆ ನಮ್ಮ ಕ್ಲೋಸ್ ಫ್ರೆಂಡ್ ರವಿ ಅಂತ ಇದ್ದರು, ನಮ್ಮ ಗುರುಗಳಂತಲೇ ಹೇಳ್ತೀವಿ ಅಂತಾರೆ. ಅವ್ರು ಕರ್ಕೊಂಡೋಗಿ ನನಗೆ ಮೊದಲನೇ ತಿಂಗಳು ಡ್ಯಾನ್ಸ್ ಕ್ಲಾಸ್ ಫೀಸ್ನ ಪೇ ಮಾಡಿ ಅವ್ರು ನನಗೆ ಡ್ಯಾನ್ಸ್ ಜರ್ನಿನ ಸ್ಟಾರ್ಟ್ ಮಾಡಿಸಿದ್ದು. ಅಲ್ಲಿಂದ ಡ್ಯಾನ್ಸ್ ಜರ್ನಿ ಸ್ಟಾರ್ಟ್ ಆಗುತ್ತೆ. ಒಂದು ವೇದಿಕೆ ಅಂದರೆ ಪ್ಲ್ಯಾಟ್ಫಾರ್ಮ್ ಸಿಗೋದೇ ಕಷ್ಟ.
ಸ್ಟೇಜ್ಗಳ ಮೇಲೆ ಪರ್ಫಾರ್ಮ್ ಮಾಡೋದೇ ಕಷ್ಟ. ಅಂಥ ಕಡೆ ನನಗೆ ಕರ್ಕೊಂಡೋಗಿ ನಮ್ಮ ಅನಿಲ್ ಅಣ್ಣ ಅಂತ ಅವ್ರು ಕರ್ಕೊಂಡೋಗಿ ನಮ್ಮ ಪಬ್ಲಿಕ್ ಇವೆಂಟ್ಸ್ ಎಲ್ಲ ಅದೊಂಥರ ನಮಗೆ ಇವಾಗೆಲ್ಲ ಮಾಡ್ತೀವಿ, ದೊಡ್ಡ ದೊಡ್ಡ ಇವೆಂಟ್ಸ್ ಎಲ್ಲ ಮಾಡ್ತೀವಿ, ಅದು ಬೇರೆ ಥರ. ಆವಾಗ ಬೆಸ್ಟ್ ಗೋಲ್ಡನ್ ಮೆಮೊರಿ ಅಂದರೆ ನಮಗೆ ನಾವು ಆರ್ಕೆಸ್ಟ್ರಾದಲ್ಲಿ ಗಣೇಶ ಹಬ್ಬದಲ್ಲಿ ಅಥವಾ ಅಣ್ಣಮ್ಮ ಫಂಕ್ಷನೆಲ್ಲ ಪರ್ಫಾರ್ಮ್ ಮಾಡ್ತಿದ್ವಿ. ನಮ್ಗೆ ಅದೇ ತುಂಬ ದೊಡ್ಡ ಮೆಮೊರಿ. ಅಲ್ಲಿಂದ ನಮ್ಮ ಕೆರಿಯರ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಅಸ್ಟೆಂಟ್ ಆಗ್ತೀನಿ. ಅಸ್ಟೆಂಟ್ ಆದಮೇಲೆ ಸಿನಿಮಾ ಡ್ಯಾನ್ಸರ್ ಕಾರ್ಡ್ ಮಾಡಿಸ್ಕೊತೀನಿ. ಅದಾದಮೇಲೆ ಕೊರಿಯೋಗ್ರಾಫರ್ ಆಗ್ತೀನಿ. ಕೊರಿಯೋಗ್ರಾಫರ್ ಜರ್ನಿ ಸ್ಟಾರ್ಟ್ ಆದಮೇಲೆ ನಾನೊಂದು ಡ್ಯಾನ್ಸರಾಗಿ ಮಾಡಿದಾಗ ನನಗೆ ನಮ್ಮ ಗುರುಗಳು ಕರ್ಕೊಂಡು ಒಂದು ಸುವರ್ಣ ಚಾನಲಲ್ಲಿ ನನಗೊಂದು ಡ್ಯಾನ್ಸ್ ಅನ್ನೋ ಶೋಲಿ ಒಂದು ಆಪರ್ಚುನಿಟಿ ಕೊಡಿಸ್ತಾರೆ. ಅಲ್ಲಿಂದ ನನ್ನ ಕೊರಿಯೋಗ್ರಾಫರ್ ಜರ್ನಿ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಕಿಕ್ ಮಾಡಿದೆ, ಎಲ್ಲ ಜರ್ನಿ ಸ್ಟಾರ್ಟ್ ಆಗ್ತಿತ್ತು. ಆಮೇಲೆ ರುದ್ರ ಅಂತ ಗೊತ್ತಾಗಿದ್ದು. ರುದ್ರ ಅಂತ ಒಂದು 4 ಜನಕ್ಕೆ ನಾನೇನು ನನ್ನಲ್ಲಿರೋ ಟ್ಯಾಲೆಂಟ್ ಆಗಿರಲಿ, ನಾನೇನು ಕೊರಿಯೋ ಮಾಡ್ತೀನಿ ಅದು ಗೊತ್ತಾಗಿದ್ದೆ ಝೀಯಿಂದ. ಝೀ ಕನ್ನಡದಲ್ಲಿ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಅಂತ ಬರುತ್ತೆ. ಅಲ್ಲಿಂದ ನನ್ನ ಜರ್ನಿ ಇನ್ನೂ ಸ್ವಲ್ಪ ದೊಡ್ಡದಾಗೆ ಪುಷ್ ಆಗಿ ಸ್ಟಾರ್ಟ್ ಆಗುತ್ತೆ. ಅಲ್ಲಿ DKD ಮಾಡಿದಾಗ ನನಗೆ ಇವತ್ತು ರುದ್ರ ಅಂತ 4 ಜನ ಕರೀತಾರೆ, ಮಾಡ್ತಾರೆ. ಅಲ್ಲಿ ನಾವೇನೋ ಕ್ರಿಯೇಟಿವ್ ಆಗಿ ಮಾಡ್ತೀವಿ ಅಥವಾ ಏನೋ ಯೋಚನೆ ಮಾಡಿ ಹೊಸ್ದಾಗಿ ಮಾಡಬೇಕು ಅಂತ ಶುರು ಮಾಡಿದಾಗ ಅದು ಜನಗಳದು ತೊಗೊಂಡು ಅದನ್ನು ಖುಷಿಯಾಗಿ ನೋಡ್ತಾರೆ ಗೊತ್ತಾ, ಅದು ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಅಲ್ಲಿಂದ 3 ಸತಿ ಗೆದ್ದಿದ್ದೀನಿ. 2 ಸತಿ ಅಪ್ಪು ಸರ್ ಟ್ರೋಫಿ ಗೆದ್ದಿದ್ದೀನಿ. ಖುಷಿಯಾಗತ್ತೆ. ಲಾಸ್ಟ್ ಸೀಸನ್ನು ಗೆದ್ದೆ ಅಪ್ಪು ಸರ್ ಟ್ರೋಫಿ, ಈ ಸೀಸನು ಅಪ್ಪು ಸರ್ ಟ್ರೋಫಿ ಗೆದ್ದಿದ್ದೀನಿ. ಅದೊಂಥರ ಅದರಿಂದ ತುಂಬ ದೊಡ್ಡ ಸಪೋರ್ಟ್ ಇದೆ ಮ್ಯಾಮ್. ನನ್ನ ಟೀಮ್ ಸಪೋರ್ಟ್ ನಾನು ಯಾವಾಗಲೂ ಅದು ಎಲ್ಲ ಕಡೆ ಹೇಳ್ತೀನಿ. ನನ್ನ ಟೀಮ್ ಸಪೋರ್ಟ್, ಆ ಟೀಮಿಂದನೇ ನಾವು ಜಸ್ಟ್ ಯೋಚನೆ ಮಾಡಿ ಕೊರಿಯೋ ಮಾಡಿ ಪ್ರಾಪರ್ಟಿ ಕ್ರಿಯೇಟಿವ್ ಆಗಿ ಮಾಡಿ ಮಾಡೋಣ ಅಂತ ಹೋಗ್ತೀವಿ. ಅದರಿಂದ ಅವ್ರು ನಿಂತು ಡೇ ಆ್ಯಂಡ್ ನೈಟ್ ಕಷ್ಟಪಟ್ಟು ಎಲ್ಲ ಮಾಡ್ತಾರೆ. ಆ್ಯಂಡ್ ನನ್ನ ಟೀಮ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಟೀಮ್ ಸಪೋರ್ಟಿಂದನೇ 2 ಸೀಸನ್ ಅಪ್ಪು ಸರ್ ಟ್ರೋಫಿ ಆ್ಯಂಡ್ 2 ಸತಿ ಸೆಕೆಂಡ್ ಪ್ಲೇಸು ಗೆದ್ದೀನಿ DKDಲಿ. ಆ್ಯಂಡ್ ನಾನೊಬ್ಬನೇ ಅಂತಲ್ಲ, DKDಲಿ ಎಲ್ಲ ಒಳ್ಳೊಳ್ಳೆ ಟ್ಯಾಲೆಂಟ್ ಕೊರಿಯೋಗ್ರಾಫರ್ಸ್ ಇದ್ದಾರೆ. ಆ್ಯಂಡ್ ಹೊಸ ಟ್ಯಾಲೆಂಟ್ಸು ಬರಬೇಕು, ಅವ್ರಿಗೂ ಪ್ಲ್ಯಾಟ್ಫಾರ್ಮ್ ಬೇಕು, ಅವರು ಬರ್ತಾರೆ. ನೆಕ್ಸ್ಟ್ ಸೀಸನ್ ಹೊಸ ಕೊರಿಯೋಗ್ರಾಫರ್ಸು ಬರ್ತಾರೆ. ನಮಗೆ ಹಿಂಗೆ ಬ್ಲೆಸ್ ಮಾಡಿದ್ರಿ, ಪ್ಲೀಸ್ ಮುಂದೆ ಬರೋ ಹೊಸ ಕೊರಿಯೋಗ್ರಾಫರ್ಸ್ಗೂ ದಯವಿಟ್ಟು ಬ್ಲೆಸ್ ಮಾಡಿ, ನಮ್ಮ ಥರ ಅವ್ರನ್ನೂ ಬೆಳೆಸಿ ಅಂತ ಕೇಳ್ಕೊತೀನಿ ಅಷ್ಟೇ. ಫೀಸ್ ಕಟ್ಟೋದಕ್ಕೂ ಕೂಡ ಆಗ್ತಿರ್ಲಿಲ್ಲ ಅಂತ ಹೇಳಿ ಇವತ್ತು ಅಕಾಡೆಮಿ ಸ್ಟಾರ್ಟ್ ಮಾಡುವಂತಹ ಲೆವೆಲ್ಗೆ ಬೆಳೆದಿದ್ದೀರಾ. ಸೊ ಇದರ ಸಪೋರ್ಟಿಗೆ ಹಂಸವೇಣಿ ಅಮ್ಮಂಗೂ ಗೋವಿಂದ್ರ ಸರ್ಗೂ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅಂದರೆ ನಮ್ಮ ತಂದೆ ತಾಯಿ ಸಪೋರ್ಟ್ ತುಂಬ ಇದೆ. ಅದು ನೆಕ್ಸ್ಟ್ ಲೆವೆಲ್ ಸಪೋರ್ಟ್. ಇವತ್ತು ನಾವೇನಾದರೂ ಹೊರಗಡೆ ಶೂಟ್ಗೆ ಹೋಗ್ತೀವಿ ಅಂದರೆ ಇವತ್ತು ನನ್ನ ಅಪ್ಪ ಅಮ್ಮ ನಮಸ್ಕಾರ ಮಾಡಿಕೊಂಡೇ ಹೊರಗಡೆ ಬರೋದು. ಶೂಟ್ ಇದ್ದಾಗ ಅಥವಾ ಬೇರೆನೋ ಇಂಪಾರ್ಟೆಂಟ್ ಮೀಟಿಂಗ್ ಇದ್ದಾಗಲೂ ಅವ್ರಿಗೆ ನಮಸ್ಕಾರ ಮಾಡಿಕೊಂಡೇ ಬರ್ತೀನಿ. ಅವ್ರ ಸಪೋರ್ಟ್ ತುಂಬ ಇದೆ ಮ್ಯಾಮ್. ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ಇದೆ. ನಮ್ಮ ತಂದೆ ಅಂತೂ ನಾವು ಆವಾಗ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ಬೇಕಾದ್ರೆ ನಮ್ಮ ತಂದೆ ತಾಯಿ ತುಂಬ ಫೈಟ್ ಮಾಡಿ ಹೊಡೆದಾಡಿದ್ದಾರೆ. ಅದೇನೋ ಗೊತ್ತಿಲ್ಲ, ತುಂಬ ಹೊಡೆದಾಡಿದ್ದಾರೆ. ಇವತ್ತು ಅವರೇ ನಿಂತ್ಕೊಂಡು 4 ಜನ ರೋಡಲ್ಲಿ ಹೋಗಬೇಕಾದ್ರೆ ನೀವು ರುದ್ರ ಮಾಸ್ಟರ್ ಅವ್ರ ಅಮ್ಮ ತಾನೆ, ರುದ್ರ ಮಾಸ್ಟರ್ ಅವ್ರ ಅಪ್ಪ ತಾನೆ ಅಂತ ಹೇಳ್ತಾರಲ್ಲ, ಅಷ್ಟು ಸಾಕು ನಮಗೆ ಖುಷಿ ಆಗುತ್ತೆ. ಸರ್ ನಿಮಗೆ ಡ್ಯಾನ್ಸ್ ಮಾಡಬೇಕು ಅಂತ ಅನಿಸಿದ್ದು ಯಾವಾಗ, ಅಥವಾ ಅದ್ರ ಮೇಲೆ ಇಂಟ್ರೆಸ್ಟ್ ಬಂದಿದ್ದು ಯಾವಾಗ? ಮ್ಯಾಮ್ ನನಗೆ ಇನ್ಸ್ಪಿರೇಷನ್ ಅಂದರೆ ನಾನು ಡ್ಯಾನ್ಸ್ ಕ್ಲಾಸಿಗೆ ಬರ್ತೀನಿ ಅಥವಾ ನಾನು ಇಲ್ಲಿವರೆಗೂ ಟ್ರಾವೆಲ್ ಮಾಡ್ತೀನಿ. ರುದ್ರ ಅಂತ ಈ ಥರ ಒಂದು 2-3 ಅಕಾಡೆಮಿ ಮಾಡ್ತೀನಿ ಅಂತ ನನ್ನ ತಲೆಯಲ್ಲೇ ಇದ್ದಿಲ್ಲ, ಅಥವಾ ನಾನು ಓನಾಗಿ ಡ್ಯಾನ್ಸ್ ಕ್ಲಾಸ್ ಮಾಡ್ತೀನಿ ಅಂತಲೂ ನನ್ನ ತಲೆಯಲ್ಲಿ ಇದ್ದಿಲ್ಲ. ನನಗೆ ಅದೇ ನಾನು ಹೇಳಿದ್ನಲ್ಲ ಆವಾಗಲೇ, ನಮ್ಮ ಗುರುಗಳು ರವಿ ಅವರು ನನ್ನ ಕರ್ಕೊಂಡು ಹೋದಾಗ ಡ್ಯಾನ್ಸ್ ಪ್ರಪಂಚ ಅಂದರೆ ಹೀಗಿರುತ್ತೆ, ಡ್ಯಾನ್ಸ್ ಕ್ಲಾಸ್ ಅಂದರೆ ಹೀಗಿರುತ್ತೆ, ಡ್ಯಾನ್ಸರ್ಸ್ ಲೈಫ್ ಅಂದರೆ ಹೀಗಿರುತ್ತೆ ಅಂತ ಅವರೇ ತೋರಿಸಿದ್ದು. ಅಲ್ಲಿಂದ ನಮ್ಮ ಗುರುಗಳು ಮೋಹನ್ ಬಾಸು ತುಂಬ ಸಪೋರ್ಟ್ ಮಾಡಿ ಒಂಥರ ಅವ್ರನ್ನೇ ಇನ್ಸ್ಪೈರ್ ಆಗಿ ತೊಗೊತೀನಿ. ಮೋಹನ್ ಬಾಸು ನನಗೆ ತುಂಬ ಸಪೋರ್ಟ್ ಮಾಡಿರೋದಕ್ಕೆ ಇವತ್ತು ಇಲ್ಲಿ ಬಂದು ನಿಂತಿದ್ದೀನಿ ಮ್ಯಾಮ್. ಯಾರಿಗೆ ಆದರೂ ಸರಿ ಡ್ಯಾನ್ಸ್ ಅಂತ ಅಂದ ತಕ್ಷಣ ನೆನಪಿಗೆ ಬರೋದೇ ಅಪ್ಪು ಸರ್. ಸೊ ಅವ್ರ ಬಗ್ಗೆ ಮಾತಾಡೋದಾದ್ರೆ ಮ್ಯಾಮ್, ಅಪ್ಪು ಸರ್ ಅಂದರೆ ಅದು ಬೇರೆ ಪವರ್ ಮ್ಯಾಮ್. ಅವ್ರ ಹೆಸರಲ್ಲೇ ಇದೆ, ಸಿಕ್ಕಾಪಟ್ಟೆ ಪವರ್ ಅದು. ನಮ್ಮ DKD ಸೆಟ್ಟಿಗೆ ಅಪ್ಪು ಸರ್ ಒಂದು ಸತಿ ಬಂದಿದ್ದರು. ಸೀಸನ್ 5ಅಲ್ಲಿ ಅಪ್ಪು ಸರ್ ಬಂದಿದ್ದರು. ಅಪ್ಪು ಸರ್ ಬಂದಾಗ ಒಂಥರ ಸೆಟ್ಟೇ ನೆಕ್ಸ್ಟ್ ಲೆವೆಲ್ ಪವರ್ ಆಗಿತ್ತು, ನೆಕ್ಸ್ಟ್ ಲೆವೆಲ್ ವೈಬ್ ಆಗಿತ್ತು ಅಪ್ಪು ಸರ್ ಬಂದಾಗ. ಆವಾಗ ಅಪ್ಪು ಸರ್ ಮುಂದೆ ಅಪ್ಪು ಸರ್ಗೋಸ್ಕರ ಒಂದು ಟ್ರಿಬ್ಯೂಟ್ ಸಾಂಗ್ ಮಾಡಿದ್ವಿ. ಎಲ್ಲ ಸಾಂಗ್ ಮಿಕ್ಸ್ ಮಾಡಿ ಅಪ್ಪು ಸರ್ ಮೆಡ್ಲಿ ಅಂತ ಮಾಡಿದ್ವಿ. ಇವಾಗಲೂ ಆ ಸಾಂಗ್ನ ಒಂದಷ್ಟು ಕಡೆ ಮಾಡ್ತಿರ್ತಾರೆ, ಅದು ನೋಡಿದಾಗ ಖುಷಿಯಾಗುತ್ತೆ. ಆ್ಯಂಡ್ ಅಪ್ಪು ಸರ್ಗೆ ಒಂದು ದೊಡ್ಡ ಫ್ರೇಮ್ ಮಾಡಿ ಅಂಬ್ರೆಲ್ಲಾ ಥರ ಎಲ್ಲ ಓಪನ್ ಮಾಡಿ ಅಪ್ಪು ಸರ್ ಫೋಟೋ ಬರೋ ಥರ ಮಾಡಿದ್ವಿ. ಅದು ಸಿಕ್ಕಾಪಟ್ಟೆ ಖುಷಿಯಾಗಿದ್ದರು. ಅಪ್ಪು ಸರ್ ಫೋಟೋ ಅವ್ರ ಎಂಟ್ರಿ ಬಂದಾಗ LED ಸೈಡಲ್ಲಿ ನಿಂತ್ಕೊಂಡು ನಾವು ಕೊರಿಯೋಗ್ರಾಫರ್ಸ್ ಎಲ್ಲ ಪರ್ಫಾರ್ಮ್ ಮಾಡಬೇಕಾದ್ರೆ ಒಂದು ಲುಕ್ ಮಾಡಿದ್ವಿ. ಅಪ್ಪು ಸರ್ ಹಿಂಗೆ ಹಿಂದೆ ತಿರುಗಿ ನೋಡ್ತಿರ್ತಾರೆ, ನಾನು ಅವ್ರನ್ನ ನೋಡ್ತಿರ್ತೀನಿ. ಆ ಫೋಟೋ ಇನ್ನೂ ಇದೆ, ಅದು ನಮ್ಮ ಬೆಂಗಳೂರು ಡ್ಯಾನ್ಸ್ ಕ್ಲಾಸಲ್ಲಿದೆ. ಅದೊಂಥರ ಬೇರೆ ಮೆಮೊರಿ ಮ್ಯಾಮ್. ಆ ಡ್ಯಾನ್ಸ್ ಕ್ಲಾಸ್ ಆ ಫೋಟೋನ ಡ್ಯಾನ್ಸ್ ಕ್ಲಾಸಲ್ಲಿ ನೋಡಬೇಕಾದ್ರೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ.
ಒಂಥರ ಅದೇ ಹೇಳಲ್ವಾ, ನಮಗೆಲ್ಲ ಬ್ಲೆಸ್ ಮಾಡೋಕ್ಕೆ ನಾನೇನು ಕಷ್ಟಪಡ್ತಾಯಿದ್ದೀನಿ ಅಂತ ಅದನ್ನು ಬ್ಲೆಸ್ ಮಾಡೋಕ್ಕೆ ಅಪ್ಪು ಸರೇ ನಮ್ಮ ಡ್ಯಾನ್ಸ್ ಕ್ಲಾಸಿಗೆ ಬಂದಿದ್ದಾರೆ 2 ಸೀಸನ್ ಸಾಕಷ್ಟೇ. ಯಾವಾಗಲೂ ಅವ್ರ ಬ್ಲೆಸ್ಸಿಂಗ್ ನನ್ನ ಮೇಲಿರುತ್ತೆ ಆ್ಯಂಡ್ ನಮ್ಮ ಎಲ್ಲ ಟೀಮ್ ಮೇಲೆ, ಮಕ್ಳ ಮೇಲಿರುತ್ತೆ ಅಂತ ಹೇಳ್ತೀವಿ. ಡ್ಯಾನ್ಸ್ ಕ್ಲಾಸಲ್ಲಿರೋ ಪ್ರತಿಯೊಬ್ಬ ಮಕ್ಕಳಲ್ಲೂ ನಾವು ಅಪ್ಪು ಸರ್ನ ನೋಡ್ತೀವಿ, ಅದು ನಮಗೆ ತುಂಬ ಖುಷಿಯಾಗುತ್ತೆ ಮ್ಯಾಮ್ ಅಷ್ಟೇ. ಇವಾಗ RDC ಅನ್ನೋದು ಒಂದು ಹೆಸರಾಗದೆ ಬ್ರ್ಯಾಂಡ್ ಆಗಿದೆ. ಸೊ 4 ಬ್ರಾಂಚ್ ಓಪನ್ ಆಗಿದೆ. ಬೆಂಗಳೂರಲ್ಲಿ ಅಮ್ಮ ನೋಡ್ಕೊಳ್ತಾರೆ, ಮೈಸೂರಲ್ಲಿ ಮಡದಿ ನೋಡ್ಕೊಳ್ತಾರೆ. ಸೊ ನೆಕ್ಸ್ಟು ಈ ಬ್ರಾಂಚ್ಗಳು ಎಷ್ಟು ಮಟ್ಟಿಗೆ ಬೆಳಿಬೇಕು ಅನ್ನೋ ಕನಸಿದೆ ಸರ್? ಬ್ರಾಂಚಸ್ ಮಾಡಬೇಕು ಅಂತ ಏನೂ ತಲೆಯಲ್ಲಿಲ್ಲ ಆ್ಯಂಡ್ ನೋಡ್ಕೊತಾರೆ ಅಂತ ಹೇಳಿ ಅದನ್ನು ತುಂಬ ಬ್ರಾಂಚಸ್ ಮಾಡಿ ಏನೋ ಮಾಡಬೇಕು ಅಂತಲೂ ನಮ್ಮ ತಲೆಯಲ್ಲಿಲ್ಲ. ಸಾಕು, ಇವಾಗ ಎಷ್ಟು ಬ್ರಾಂಚ್ ಇದೆ ಅಷ್ಟೇ ಸಾಕು. ಇಲ್ಲಿರೋ ಮಕ್ಕಳು ಕಲ್ತು ಅವರೊಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಬಂದರೆ, ಅವ್ರು ನೆಕ್ಸ್ಟ್ ರಿಯಾಲಿಟಿ ಶೋಲ್ಲಿ ಬಂದರೆ ಅದನ್ನು ನೋಡಿ ಖುಷಿ ಪಡ್ತೀನಿ ಅಷ್ಟೇ ಸಾಕು ಮ್ಯಾಮ್. ಆ್ಯಂಡ್ ಪ್ರತಿಯೊಂದು ಬ್ರಾಂಚಲ್ಲೂ ನಮ್ಮ ಅದರದೇ ಆದ ಟ್ರೈನರ್ಸ್ ಇದ್ದಾರೆ, ಅವ್ರಿಗೆ ಕ್ರೆಡಿಟ್ ಹೋಗುತ್ತೆ. ಇವಾಗ ಮೈಸೂರಲ್ಲಿ ಕಿಟ್ಟಿ ಅಂತ ಇದ್ದಾರೆ, ಬೆಂಗಳೂರಲ್ಲಿ ಗಿರಿ ಅಂತ ಇದ್ದಾರೆ, ಆ್ಯಂಡ್ RR ನಗರದಲ್ಲಿ ಪವನ್, ನನ್ನ ಕ್ಲೋಸ್ ಫ್ರೆಂಡ್ ಮಹೇಶ್ ಅಂತ, ಸೋನು ಅಂತ, ಅವ್ರು ನೋಡ್ಕೊತಾರೆ. ಈ ಕ್ರೆಡಿಟ್ಸ್ ಎಲ್ಲ ಅವ್ರಿಗೆ ಹೋಗುತ್ತೆ ಮ್ಯಾಮ್. ಸರ್, ಇವಾಗ ಸಾಕಷ್ಟು ಜನರನ್ನು ನಾವು ಮಾತಾಡಿಸಿದಾಗ ಕಿಟ್ಟಿಯವರಾಗಿರ್ಬೋದು, ಬೇರೆಯವರಾಗಿದ್ದರೆ ಏನಂತ ಹೇಳಿದರೆ ರುದ್ರಾ ಮಾಸ್ಟ್ರು ತಮ್ಮ ಜೊತೆ ಇರೋ ಹುಡುಗರಿಗೋಸ್ಕರ ಏನು ಬೇಕಾದರೂ ಮಾಡ್ತಾರೆ, ಪ್ರಾಣ ಕೊಡೋ ಲೆವೆಲ್ಗೂ ಹೋಗ್ತಾರೆ ಅಂತ ಅಂದರು. ಅಷ್ಟು ಪ್ರೀತಿ ಯಾಕೆ ಸರ್ ಜೊತೆಲಿರೋ ಹುಡುಗರ ಮೇಲೆ? ಮ್ಯಾಮ್ ಅದೇನೋ ಗೊತ್ತಿಲ್ಲ ನನಗೆ. ನನ್ನ ಫಸ್ಟ್ ಫ್ಯಾಮಿಲಿ ನನ್ನ ತಂದೆ ತಾಯಿ, ಇವಾಗ ನಮ್ಮ ವೈಫ್ ಅಂದರೆ ಅಕ್ಕ ಬಾವ ಮಕ್ಕಳಂದರೆ, ಇವಾಗ ನನಗೆ ಸೆಕೆಂಡ್ ಸರ್ಕಲ್, ಸೆಕೆಂಡ್ ಫ್ಯಾಮಿಲಿ ಅಂದರೆ ನನಗೆ ನನ್ನ ಹುಡುಗರೇ. ನನಗೆ ಅವರೇ ನನ್ನ ಪವರು, ಅವರೇ ನನಗೆಲ್ಲ. ನನಗೋಸ್ಕರ ನಾನು ಈ ಮಟ್ಟಕ್ಕೆ ಬಂದು ನಿಂತ್ಕೊಬೇಕು ಅಂದರೆ ಅವ್ರ ಸಪೋರ್ಟು ಸಿಕ್ಕಾಪಟ್ಟೆ ಇದೆ ಅಷ್ಟೇ ಮ್ಯಾಮ್. ಇವಾಗ ಅವ್ರು ಏನೋ ಮಾಡ್ತಾರೆ ಅಂದರೆ ಅವರಿಂದ ನಿಂತ್ಕೊಂಡು ನಾನು ಸಪೋರ್ಟ್ ಮಾಡೋಕ್ಕೆ ಎಲ್ಲ ರೀತಿ ರೆಡಿ ಇದ್ದೀನಿ ಅಷ್ಟೇ. ಗುಂಡವರಾಗಿರ್ಬೋದು, ಬೇರೆಯವರಾಗಿರ್ಬೋದು, ನಿಮ್ಮ ಟ್ಯಾಟೋ ಹಾಕಿಸ್ಕೊಂಡು ಬಂದು ನಿಂತಾಗ ಸೊ ಹೇಗೆ ಅನ್ನಿಸ್ತು ಸರ್? ಯಾಕಂತ ಹೇಳಿದರೆ ಬ್ರದರ್ ಫ್ರಮ್ ಅನದರ್ ಮದರ್ ಅಂತ ಹೇಳ್ತಾರೆ. ಸೊ ಆ ಒಂದು ಸಿಚುವೇಶನ್ನ ನೆನೆಸ್ಕೊಳ್ಳೋದಾದ್ರೆ ಎಲ್ಲರೂ ಹಾಕ್ಸಿದ್ದಾರೆ ಟ್ಯಾಟು. ಖುಷಿಯಾಗುತ್ತೆ. ಎಲ್ಲೋ ನನ್ನ ಆ ಮಟ್ಟಕ್ಕೆ ಅವ್ರು ಇಟ್ಕೊಂಡು ಅಣ್ಣ ಅಂತ ಇಷ್ಟು ಇದು ಮಾಡ್ತಾರೆ ಅಂದರೆ ಖಂಡಿತ ನಾನು ಅವಲೇ ಹೇಳ್ದಂಗೆ ನಾವೇನೇ ಮಾಡಿದ್ರೂ ನನ್ನ ಯೋಚನೆ ಸೆಕೆಂಡ್ ಥಾಟು, ಫಸ್ಟ್ ಥಾಟ್ ನನ್ನ ಫ್ಯಾಮಿಲಿ ಆದರೆ ಸೆಕೆಂಡ್ ಥಾಟ್ ನಮ್ಮ ಹುಡುಗರೇ ಇರ್ತಾರೆ. ಏನೇ ಮಾಡಿದ್ರು ಇಲ್ಲಪ್ಪ ಹಿಂಗೆ ನಮ್ಮ ಹುಡುಗರನ್ನ ಚೆನ್ನಾಗಿ ನೋಡ್ಕೊಬೇಕು ಅಂತ ಇದೆ ಅಷ್ಟೇ. ನನ್ನ ನೆಕ್ಸ್ಟ್ ಟಾರ್ಗೆಟು ನಮ್ಮ ಹುಡುಗರನ್ನ ಚೆನ್ನಾಗಿ ನೋಡ್ಕೊಬೇಕು ಅಷ್ಟೇ ಮ್ಯಾಮ್. ನೆಕ್ಸ್ಟ್ ಅವರೆಲ್ಲ ಒಂದು ರಿಯಾಲಿಟಿ ಶೋಲ್ಲಿ ಅವರು ಒಂದು ಕೊರಿಯೋಗ್ರಾಫರ್ ಆದಾಗ ಹಿಂದೆ ನೋಡಿ ಖುಷಿ ಪಟ್ಟರೆ ಅಷ್ಟೇ ಸಾಕು ಮ್ಯಾಮ್ ನನಗೆ. ಹನುಮನ ಪರಮ ಭಕ್ತ ಅಂತ ಹೇಳ್ಬೋದು ನೀವು. ಸೊ ಎಲ್ಲಿ ರಾಮ ಅಲ್ಲೇ ಹನುಮ, ಎಲ್ಲಿ ರುದ್ರ ಅಲ್ಲೇ ಹನುಮನ ಸಪೋರ್ಟ್ ಇರುತ್ತೆ ಅಂತ ಹೇಳ್ತೀವಿ. ಸೊ ಯಾವತ್ತಾದರೂ ಆ ಥರ ಒಂದು ಮಿರಾಕಲ್ ನಡೆದಿದ್ಯಾ ಅಂತ? ತುಂಬ ನಡೆದಿದೆ ಮ್ಯಾಮ್. ನನಗೆ ಆಂಜನೇಯನ ತುಂಬ ನಂಬ್ತೀನಿ. ಹೌದು, ಇವತ್ತು ಅದೇ ನಾನು ವಾಟ್ಸಪ್ DP ಆಗಿರಲಿ ಆ್ಯಂಡ್ ಎವ್ರಿ ಸ್ಯಾಟರ್ಡೇ ನಾನು ಆಂಜನೇಯ ಫೋಟೋ ಹಾಕ್ತೀನಿ. ನಾನು ಸೋಷಿಯಲ್ ಮೀಡಿಯಾನ ಜಾಸ್ತಿ ನಂಬಲ್ಲ, ನಾನು ಅದು ಓಪನ್ ಆಗಿ ಹೇಳ್ತೀನಿ. ನಾನೇನೋ ಪೋಸ್ಟ್ ಮಾಡಬೇಕು ಅಥವಾ ಇನ್ನೊಂದೇನೋ ಮಾಡಬೇಕು ಅದೆಲ್ಲ ನನ್ನ ತಲೆಯಲ್ಲಿಲ್ಲ. ನಾನು ಮಾಡೋ ಪರ್ಫಾರ್ಮೆನ್ಸ್ಗಳೇ ನಾನು ಪೋಸ್ಟ್ ಮಾಡಲ್ಲ. ನಾನು ಅದನ್ನು ನೋಡಿ 4 ಜನ ಹೇಳ್ತಾರಲ್ಲ ಅಷ್ಟೇ ಸಾಕು ನನಗೆ. ನನಗೆ ಆಂಜನೇಯ ನನಗೊಂಥರ ಪವರ್. ನಾನೇನೇ ಕೆಲಸ ಮಾಡಬೇಕಂದ್ರೂ ಒಂದಿಂದ ನಿಂತು ಹೊಸ್ದಾಗಿ ಯೋಚನೆ ಮಾಡಿದಾಗ ನನ್ನ ಪುಷ್ ಮಾಡ್ತಿರ್ತಾರೆ ಅಷ್ಟೇ ಸಾಕು. ಅದೇ ನಂಗೆ ಮಿರಾಕಲ್. ಅವ್ರು ಪುಷ್ ಮಾಡಿ ಮುಂದೆ ಕರ್ಕೊಂಡೋಗಿ ಬಿಟ್ಟಾಗ ಅದೇನೋ ಅನಿಸುತ್ತೆ, ನಾನು ಗೆಲ್ತೀನಿ ನನಗೆ ಒಂದು ಕಾನ್ಫಿಡೆಂಟ್ ಬರುತ್ತಲ್ಲ, ಅದಕ್ಕೆಲ್ಲ ಕಾರಣ ಆಂಜನೇಯನೇ ಅಷ್ಟೇ. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಮೈಸೂರಿನಲ್ಲಿ RDC ಒಂದು ಡ್ಯಾನ್ಸ್ ಕ್ಲಾಸ್ ಸ್ಟಾರ್ಟ್ ಆಗಿದೆ. ಸೊ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ಜೊತೆ ರುದ್ರಾ ಮಾಸ್ಟರ್ ಹಂಚ್ಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಅವರ ಕಳೆದಂತಹ ದಿನಗಳಾಗಿರ್ಬೋದು, DKDಗೆ ಬಂದಂತಹ ಕ್ಷಣಗಳಾಗಿರ್ಬೋದು, ಸಾಕಷ್ಟು ಅಪ್ಪು ಸರ್ ಬಗ್ಗೆ ಆಗಿರ್ಬೋದು, ಶಿವರಾಜ್ ಕುಮಾರ್ ಸರ್ ಬಗ್ಗೆ ಆಗಿರ್ಬೋದು, ಸಾಕಷ್ಟು ಮಾಹಿತಿಗಳನ್ನ ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ಇದಿಷ್ಟು ಇವತ್ತಿನ ವಿಶೇಷ. ಕ್ಯಾಮ್ರಾ ಪರ್ಸನ್ ಗಣೇಶ್ ಜೊತೆ ಸೋನಾ ನಾಯ್ಕ್, ಗುಡ್ ನ್ಯೂಸ್ ಕನ್ನಡ, ಮೈಸೂರು. ಇದು ಮಾನವೀಯ ಸಂದೇಶದ ಜನವಾಹಿನಿ.